ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಆಡಿಯೋ ಲಭ್ಯವಾಗಿದೆ. ನಿನ್ನೆ ಆಡಿಯೋದಲ್ಲಿದ್ದಂತಹ ಧ್ವನಿ ಒಪ್ಪಿಕೊಂಡಂತಹ ನಾಯಕ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂತಹ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈಗ ಮತ್ತೊಂದು ಆಡಿಯೋ ಸಮೇತ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಿನ್ನೆ ಒಂದು ಆಡಿಯೋ ವಿಚಾರವಾಗಿ ಫಸ್ಟ್ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಆ ಆಡಿಯೋದಲ್ಲಿ ಯಾರು ಮಾತಾಡಿದ್ರು ಅಂತಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಲ್.ಆರ್. ಶಿವರಾಮೇಗೌಡ, ದೇವರಾಜೇಗೌಡ ಅವರ ಸಂಭಾಷಣೆಯ ಆಡಿಯೋವನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ನಿನ್ನೆ ಪ್ಲೇ ಮಾಡಿತ್ತು. ಈಗ ಆ ಆಡಿಯೋದಲ್ಲಿ ಮಾತಾಡಿದಂಥ ಶಿವರಾಮೇಗೌಡ ಅವರೇನಿದ್ದಾರೆ, ಆ ನಾಯಕ ಒಪ್ಕೊಂಡಿದ್ದಾರೆ ಹೌದು. ಆ ಆಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಿನ್ನೆ ಆಡಿಯೋದಲ್ಲಿ DCM DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ದೇವೇಗೌಡ ಅವರ ಕುಟುಂಬದ ವಿರುದ್ಧ ಸಂಚು ರೂಪಿಸಿದ್ದ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. JDS ಕಾರ್ಯಕರ್ತ ಹಾಗೂ ಶಿವರಾಮೇಗೌಡ ನಡುವೆ ನಡೆದಿರ್ತಕ್ಕಂಥ ಮಾತುಕತೆ. ಆ ಮಾತುಕತೆಯಲ್ಲಿ ಶಿವರಾಮೇಗೌಡ ಒಪ್ಕೋತಾರೆ. ಎಲ್ಲೋ ಒಂದ್ ಕಡೆ ಆಡಿಯೋ ವೈರಲ್ ಆಗಿರೋ ಬಗ್ಗೆ ಕಾರ್ಯಕರ್ತ ಪ್ರಶ್ನೆ ಕೇಳ್ತಾರೆ. ಆಗ ಅದೇ ನಿಮ್ದು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಶಿವರಾಮೇಗೌಡರನ್ನ ಪ್ರಶ್ನೆ ಮಾಡ್ತಾರೆ JDS ಕಾರ್ಯಕರ್ತ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಇದೆಲ್ಲ ತಿರ್ಚಿ ಪರ್ಚಿ ಏನೇನೋ ಮಾಡ್ಬಿಟ್ಟಿದ್ದಾರೆ ಅಂತ ಉತ್ತರ ಕೊಡ್ತಾರೆ. ಅಂದ್ರೆ ಮಾತನಾಡಿದ್ದು ಹೌದು ಅಂತ ಆಯ್ತಲ್ವಾ. ಅಲ್ಲಿಗೆ ದೇವೇಗೌಡರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದಂಥದ್ದೇನಿತ್ತಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಯಾಕೆ ಅವ್ರು ಇನ್ನೂ ಸೂಸೈಡ್ ಮಾಡ್ಕೊಂಡು ಈ ಥರದ ಬಹಳ ಒಂಥರ ಹಗುರವಾಗಿ ಲಘುವಾಗಿ ಆಡಿದಂಥ ಮಾತು. ಅದನ್ನು ಕೂಡ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ದಾರೆ. ದೇವರಾಣಿಗೂ ಹಂಗೆ ಹೇಳಿಲ್ಲ ಬಿಡು ಗುರು ಸುಮ್ಮನೆ ಅಂತ ಕಾರ್ಯಕರ್ತನಿಗೆ ಹಾರಿಕೆಯ ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಏನಿದೆ ಆಡಿಯೋದಲ್ಲಿ ನೋಡಿ. ಅಣ್ಣ ಕೇಳಿಸ್ತಿಲ್ವಣ್ಣ? ಅಣ್ಣ ಕೇಳಿಸ್ತಿಲ್ವಾ? ಹಲೋ, ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ. ಒಂದ್ ಮಾತು, ನಿಮ್ ಮೊನ್ನೆ MP ಮಾಡಿದ್ ದೇವೇಗೌಡ್ರಲ್ಲಣ್ಣ, ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ಇರ್ಲಿಲ್ಲ? ಇಂಡಿಪೆಂಡೆಂಟ್ ಆಗಿ ಹೋಯ್ತಿರ್ಲಿಲ್ಲ. JDS ಸಿಂಬಲ್ ಮೇಲೆ ನೀನ್ MP ಕೇಳಿ ಒಂದ್ ನಿಮಿಷ ಬಿಡು. ಈಗ ಕೇಳಿಲ್ಲಿ ಇರ್ಲಿ, ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವರಣ್ಣ ಹಂಗೆ ಹೇಳಿಲ್ಲ ಬಿಡುಗರು. ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಅನ್ನಿಲ್ವನ? ಕೇಳೇ ಇಲ್ಲಿ ನಾನು ಹೇಳದ್ ಕೇಳ್ಕೊ. ದೇವರನ್ನ ಹೇಳ್ತೀನಿ, ಗೌರವ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ನಾನು ನಿನ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ್ಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ಲ. ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡ ಸಾವು ಬಯಸಿದಿರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ ಇಲ್ಲಿ. ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವರೆಲ್ಲವ, ಮಾಡಿಬಿಟ್ರು ಇವರೆಲ್ಲವ. ಇಂಥ ಮಾತಂದಿಲ್ಲ, ದೇವೇಗೌಡರು ಇನ್ನು ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ನ ಮಕ್ಳಿಗೆ ಮಾಡ್ಯಾವ ನೀವು, ನನ್ನ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡ್ ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಖುಷಿನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ ಇಲ್ಲಿ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ.
ನಾನು ನಿನ್ಗೆ ಹೇಳಿದ್ಮೇಲೆ ಮುಗಿತಲ್ವಾ? ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೇಳಪ್ಪ ಕೊಡ್ತಾ ಇದ್ದಿದ್ದು. ಇಲ್ಲ, ಅದಕ್ಕೆ ಅದೇ ನಾನು ಪ್ಲೇಸ್ ಅಲ್ಲಿ ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಡ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ತೊಡಲಿ ಕೇಳಿಲ್ಲಿ. ಅಲ್ಲ ನೀನ್ ಅಂದಿಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಡು, ನಾನು ಮಾತಾಡಿದ್ದೀನಿ ಬಿಡು, ಈಗ ಆಯ್ತು. ನಾನೊಂದ್ ಮಾತು ಹೇಳ್ತಾ ಇದ್ದೀನಿ. ದೇವೇಗೌಡ ಕೇಳಿಲ್ಲ, ನಾನು ಇವತ್ತು ಏನ್ ಹೇಳಿದ್ದೀನೋ ಅದನ್ನ ಹೇಳಿದ್ದೀನಿ. ಅಣ್ಣ ಕೇಳಿಸ್ತಿಲ್ವಾನ? ಅಣ್ಣ ಕೇಳಿಸ್ತಿಲ್ವಾ? ಹಲೋ, ಅದೇ ನಿಮ್ದೇನೋ ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ. ಒಂದ್ ಮಾತು, ನಿಮ್ ಮೊನ್ನೆ MP ಮಾಡಿದ್ ದೇವೇಗೌಡ ಅಲ್ಲನ? ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ಇರ್ಲಿಲ್ಲ? ಅಲ್ಲ, JDS ಸಿಂಬಲ್ ಮೇಲೆ ನೀನ್ MP ಆಗಿದ್ದಾನ? ಕೇಳಿ ಒಂದ್ ನಿಮಿಷ ಬಿಡು, ಈಗ ಕೇಳಿಲ್ಲಿ. ಇರ್ಲಿ, ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವರಣ್ಣ ಹಂಗ ಹೇಳಿಲ್ಲ ಬಿಡುಗರು. ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಅಂದಿಲ್ವಾನ? ಕೇಳೇ ಇಲ್ಲಿ, ನಾನು ಹೇಳದ್ ಕೇಳ್ಕೊ, ದೇವರನ್ನ ಹೇಳ್ತೀನಿ. ಗೌರವ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ನಾನು ನಿನ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವನ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ಲ. ನೀವು JDS ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡ ಸಾವು ಬಯಸಿದ್ರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದ್ದೀನಿ.